ಟಿವಿ 24 ಕನ್ನಡ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಬಸ್ ಘಟಕದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಹಾಗೂ ನಿಲ್ಲುವುದು ಇಲ್ಲ ಅಂತ ಆರೋಪಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಶುಕ್ರವಾರ ರಾಷ್ಟ್ರೀಯ ಹೆದ್ದಾರಿ NH 367ರಲ್ಲಿ ಚಿಕ್ಕಕೊಪ್ಪ ತಾಂಡಾ ಕ್ರಾಸ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಯಲಬುರ್ಗಾ ಪಟ್ಟಣಕ್ಕೆ ಹಲವು ಗ್ರಾಮಗಳಿಂದ ನೂರಾರು ಶಾಲಾ ಕಾಲೇಜು ಶಿಕ್ಷಣ ಪಡೆಯಲು ಬರ್ತಾ ಇದ್ದು ಮಕ್ಕಳಿಗೆ ಸಮಯಕ್ಕೆ ಬಸ್ ಬಾರದಿರುವುದರಿಂದ ತೊಂದರೆಯಾಗಿದೆ. ಈ ಕುರಿತು ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದು ಕೂಡ ಕ್ಯಾರೆ ಹೇಳುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಪಾಲಕರು ಹಾಗೂ ಮಕ್ಕಳ ಬೇಡಿಕೆ ಬೆಳಗಿನ ಜಾವ ಹಾಗೂ ಸಾಯಂಕಾಲ ಜಾವ ಚಿಕ್ಕೋಪ ತಾಂಡಕ್ಕೆ ಬಸ್ ತಂದು ಹೋಗದವರ ಸಲುವಾಗಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ನನ್ನ ಹೆಸರು ಐಶ್ವರ್ಯ ಅಂತ ಸರ್. ಇಲ್ಲಿ ಚಿಕ್ಕೋಪ ತಾಂಡ ಸರ್ ನಮ್ದು. ಬಸ್ 9:15ಕ್ಕೆ ಬರ್ಬೇಕ್ರಿ. ಇದು 10:06 ನಿಮಿಷಕ್ಕೆ ಬಂದೈತಿ. ಈ ಬಸ್ 10:06 ನಿಮಿಷಕ್ಕೆ ಬಂದೈತಿ. 8:00 ಬಸ್ ಸ್ಟಾಪ್ ಆಗಲ್ರಿ. ನಮ್ಮ ಟೆಸ್ಟ್ ಎಕ್ಸಾಮ್ ಎಲ್ಲ ಇರ್ತೇವ್ರಿ. ಎಲ್ಲಿಗೆ ಹೋಗ್ತಾ ಇದ್ರಮ್ಮ ನೀವು? ಪದವಿ ಪೂರ್ವ ಕಾಲೇಜ್ ರೀ, ಗರ್ಲ್ಸ್ ಕಾಲೇಜ್. ಯಲಬುರ್ಗಾ. ಯಲಬುರ್ಗಾ. ನಮ್ಗೆ ಸರಿಯಾದ ಟೈಮಿಂಗ್ ಪ್ರಕಾರ ಬಸ್ ಬಿಡ್ಬೇಕ್ರಿ. ಮಧ್ಯಾಹ್ನ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ನಡ್ಕೊಂಡ್ ಬರ್ಬೇಕ್ರಿ. ಇಲ್ಲಿ ಸ್ಟಾಪ್ ಆಗಲ್ರಿ ಬಸ್. ನಮಗೆ ಊರಿಂದ ಡೈರೆಕ್ಟ್ ಬಸ್ ಮಾಡ್ಬೇಕ್ರಿ. ಎಲ್ಲಿಂದ? ಅಲ್ಲಿ ಚಿಕ್ಕೋಪ ತಾಂಡಕ್ಕೆ ಅಲ್ಲೇ ಬರ್ಬೇಕ್ರಿ ಬಸ್. ತಾಂಡ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಮ್ಮ? ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಐತಿ. ನಮ್ಗೆ ಕರೆಕ್ಟ್ ಟೈಮ್ ಪ್ರಕಾರ ಬಸ್ ಬಿಡ್ಬೇಕು. ನಾವು ಮಹಿಳೆಯರು ಸರ್, ಗಂಡು ಮಕ್ಕಳಾದ್ರೆ ಬೈಕ್ ತರ್ಬಿಸಿ ಹೋಗ್ಬಿಡ್ತಾರೆ ಅವ್ರು. ನಮಗೆ ಕ್ಲಾಸ್ ನಡೀತಾವ್ರಿ, ಟೆಸ್ಟ್ ಎಕ್ಸಾಮ್ ಎಲ್ಲ ಇರ್ತಾವ್ರಿ. ನಾವು ಕರೆಕ್ಟ್ ಟೈಮಿಗೆ ಹೋದ್ರೆ ಅಲ್ಲಿ ನಮಗೆ ತಿಳಿಯತ್ರಿ. ಹಿಂಗಾಗಿ ಸಮಾಜ ಹಿಂದುಳಿದೈತೆ ಅಷ್ಟೇ ರೀ. ಕರೆಕ್ಟ್ ಟೈಮಿಗೆ ಬಿಡ್ಬೇಕ್ರಿ. ಅಷ್ಟು ಮಹಿಳೆಯರು ಊರಾಗ ಜಗತ್ ಜನ ಅದಾರಿ, ಹುಡುಗರು ಬಸ್ ಸ್ಟಾಪ್ ಇಲ್ಲ ಅಂತ ಬರಲ್ರಿ. ಅವ್ರು ಬೈಕಿನ ಮೇಲೆ ಸ್ಕೂಲಿಗೆ ಬರೋದು ಬಿಟ್ಬಿಟ್ರಮ್ಮ. ಬರೋದ್ ಬಿಟ್ಟಾರೆ. ಬಸ್ ಇಲ್ಲದಕ್ಕೆ ಸ್ಕೂಲಿಗೆ ಬರೋದು ಬಿಟ್ರಿ. ಅದಕ್ಕೆ ರೀ ಮತ್ತೆ ಅವ್ರ ಮನ್ಯಾಗ ಪ್ರಾಬ್ಲಮ್ ಇದೆ. ರೈಟ್ ನಂಗೆ ಗೊತ್ತಿಲ್ರಿ. ರೈಟ್ ಅಂದಿನಿ ಸ್ಟ್ರೈಕ್ ಮಾಡಕತ್ತೀವಿ. ಅದಕ್ಕಾಗಿ ಸ್ಟ್ರೈಕ್ ಮಾಡಕತ್ತೀವಿ ನಾವು. ನಮ್ಗೆ ಕರೆಕ್ಟ್ ಟೈಮಿಗೆ ಬಸ್ ಬಿಡ್ರಿ ಅಷ್ಟು. ನನ್ನ ಹೆಸರು ಶೈಲಶ್ರೀ, ಚಿಕ್ಕೋಪ ತಾಂಡಮ್ಮ. ಇದು ಬಸ್ 8:00 ಯಾವುದು ಸ್ಟಾಪ್ ಆಗಲ್ರಿ. ಮತ್ತು ಬರೋದು ಹೋಗೋದು ಅಷ್ಟು ಚಿಕ್ಕೋಪಕ್ಕೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಬರ್ಬೇಕ್ರಿ. ನಾವು ನಡ್ಕೊಂತ ಒಬ್ಬೊಬ್ರು ಹೆಂಗೆ ಬರ್ಬೇಕ್ರಿ. ನಾವು ಮಹಿಳೆಯರಾಗಿವ್ರಿ. ಗಂಡು ಮಕ್ಕಳಾದ್ರೆ ಬೈಕರ ಸ್ಟಾಪ್ ಮಾಡಿ ಹೋಗ್ಕರ್ರಿ. ನಾವು ಹೆಂಗೆ ಹೋಗ್ಬೇಕ್ರಿ? ನಿಮ್ಮ ಈಗ ಏನು ಬೇಡಿಕೆ ಏನಮ್ಮ ನಿಮ್ದು? ನಮಗ ಬಸ್ ಕರೆಕ್ಟ್ ಆಗಿ ಸ್ಟಾಪ್ ಇರ್ಬೇಕ್ರಿ. 9:15 ಇಲ್ಲಿ ಬರ್ಬೇಕ್ರಿ. ಮತ್ತೆ ಕರೆಕ್ಟ್ ನಾವು ಸ್ಕೂಲ್ ಒಳಗೆ ಹಾಜರ್ ಇರ್ಬೇಕ್ರಿ. ನಮಗೆ ಇಲ್ಲಾಂದ್ರೆ ಒಂದೊಂದು ಬೀಟ್ ಹೊರಗೆ ನಿಂದಿರ್ತಾರ್ರಿ. ನಾವು ಹೆಂಗ್ ಮಾಡ್ಬೇಕ್ರಿ ಒಂದೊಂದು ಕ್ಲಾಸ್? ಇಲ್ಲಾಂದ್ರೆ ಒಂದು ಊರಿಗೆ ಒಂದು ಬಸ್ ಸ್ಟಾಪ್ ಮಾಡ್ತಾರೆ. ಮತ್ತೆ 8:30ಗೆ ಬಸ್ ಮತ್ತೆ ಚಿಕ್ಕಪ್ಪಕ್ಕೆ ಹೋಗ್ಬೇಕ್ರಿ. ನಾವು ಪಬ್ಲಿಕ್ ತೊಂದರೆ ಕೊಡೋದ್ರಿ ಅಂತ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ವಿ. ಇನ್ನು ಅದೇ ಸಮಯಕ್ಕೆ 112 ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬಂದು ಪ್ರತಿಭಟನೆ ಸಮಾಧಾನಗೊಳಿಸಿ ರಸ್ತೆಯಿಂದ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ. ಇದರಲ್ಲಿ ಶಾಲಾ ಮಕ್ಕಳು ಹಾಗೂ ಚಿಕ್ಕೋಪ ತಾಂಡಾದ ಯುವಕರು ಪಾಲ್ಗೊಂಡಿದ್ದರು. ದೊಡ್ಡಪ್ಪ ಹಕ್ಕಾರಿ, ಯಲಬುರ್ಗಾ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.